ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಇವತ್ತು ಇಡ್ಲಿ, ದೋಸೆ, ರೈಸು, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋದಂತಹ ಒಂದು ಸಾಂಬಾರ್ ರೆಸಿಪಿ ಮಾಡ್ತಾಯಿದ್ದೀನಿ. ಟೊಮೊಟೊ ಸಾಂಬಾರ್ ರೆಸಿಪಿ ಇದು. ಮೊದಲು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ತಕ್ಷಣ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಗೋಲ್ಡಿಶ್ ಬರಬೇಕು ಅಂತಲೇ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಇದು ಸಿಂಪಲ್ ಆಗಿರುತ್ತೆ ಸಾಂಬಾರು. ಮನೇಲಿ ಏನು ತರಕಾರಿ ಇಲ್ಲ ಅಂತಂದಾಗ ಈ ಸಾಂಬಾರು ಚೆನ್ನಾಗಿರುತ್ತೆ, ಮಾಡ್ಕೊಬೋದು. ಆಮೇಲೆ ಇದಕ್ಕೆ ಒಂದು 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಸೋಂಕಾಳು ಮತ್ತು ಒಂದು 4 ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸು ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಇಂಚಾಗೋಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡಾದಮೇಲೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಟೊಮೊಟೊನೇ. ಆದಷ್ಟು ನೀವು ಹುಳಿ ಟೊಮೊಟೊ ತೊಗೊಳ್ಳಿ, ಜಾಮೂನ್ ಟೊಮೊಟೊ ತೊಗೊಬೇಡಿ, ಸಾಂಬಾರು ಚೆನ್ನಾಗಿ ಬರೋಲ್ಲ. ಹುಳಿ ಟೊಮೊಟೊ ತೊಗೊಂಡ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಇದು ಟೊಮೊಟೊ ಸಾಂಬಾರೇ ಆದ್ದರಿಂದ ಚೆನ್ನಾಗಿರುತ್ತೆ ಹುಳಿ ಟೊಮೊಟೊ ತೊಗೊಂಡ್ರೆ. ಆಮೇಲೆ ಅದನ್ನು ಉದ್ದುದ್ದು ಕಟ್ ಮಾಡಾದ್ಮೇಲೆ ಅದನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಸಾಫ್ಟ್ ಆಗೋ ಗಂಟನೂ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಸ್ಪೂನ್ ಆಗೋಷ್ಟು ಪುಟಾಣಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪುಟಾಣಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಆಗಿ ಬರಲಿ ಅಂತ ಅಷ್ಟೇ ಹಾಕ್ಕೊಂಡಿರೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಸಾಂಬಾರನ್ನ ಚಿಕ್ಕ ಮಕ್ಕಳು ಸುಧಾ ತುಂಬ ಇಷ್ಟಪಟ್ಟು ತಿಂತಾರೆ, ಏಕೆಂದರೆ ಟೊಮೊಟೊ ಹಾಕಿರೋದ್ರಿಂದ ಹುಳಿಯಾಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ತೆಂಗಿನಕಾಯಿ ಕಡಿಮೆನೂ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಸಾಂಬಾರು ಬೇಕು ಅಂತ ಅಂದ್ಬಿಟ್ಟು ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿ ಫುಲ್ಲು ಆರಕ್ಕೆ ಬಿಡಬೇಕು ಮಸಾಲೆನ. ಆರಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ಮಿಕ್ಸ್ ಮಾಡಾದ್ಮೇಲೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಮಸಾಲೆ ಅರ್ಧಾದ್ಮೇಲೆ ಈ ಥರ ಇರುತ್ತೆ. ಇದನ್ನು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು. ತರ್ತರಿ ಇದ್ದರೆ ಸಾಂಬಾರು ಅಷ್ಟು ಚೆನ್ನಾಗಿರೋದಿಲ್ಲ. ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಇದಾದಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು ಸಣ್ಣ ಈರುಳ್ಳಿನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿ ಸಣ್ಣದು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಏನಕ್ಕೆ ಕೆಂಪಗಾಗಬೇಕು ಅಂತಲೇ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ಕೆಂಪಾದರೆ ಸಾಕು. ನೆಕ್ಸ್ಟು ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡು ಒಂದು ಹಾಗೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಬೇಕು. ಮಿಕ್ಸ್ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದೇನು ಜಾಸ್ತಿ ಕುದಿಸ್ಬೇಕು ಅಂತೇನು ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಮಸಾಲೆ ಹುರಿದು ಮಾಡಿರೋದ್ರಿಂದ ಇದೇನು ಜಾಸ್ತಿ ಕುದಿಸ್ಬೇಕು ಅಂತೇನಿಲ್ಲ. ಒಂದು ಕುದಿ ಬಂದರೆ ಸಾಂಬಾರು ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಈ ಥರ ಸಾಂಬಾರನ್ನ ತಿರುಗಿಸ್ಬಿಟ್ಟು ಬಿಟ್ಬಿಡಬೇಕು. ಅದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಕುದಿ ಬಂದಾದಮೇಲೆ ನೋಡಿ, ಈ ಥರ ಕುದಿ ಅಂತಾದಮೇಲೆ ಸಾಕಾಗುತ್ತೆ. ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದೇ ಥರ ನಿಮಗೆ ಸಾಂಬಾರು ರೆಸಿಪಿ ಏನಾದರೂ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ತಿಳಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಒಂದು ಲೈಕ್ ಕೊಡಿ. ಇದೇ ಥರ ಸಪೋರ್ಟ್ ಮಾಡ್ತಿದ್ರೆ ನಾನು ನಿಮಗೆ ಬೇರೆ ಡಿಫ್ರೆಂಟಾಗಿರೋ ಅಡುಗೆ ಐಟಮ್ನ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.